ಮುಂದಿನ ಕೇಸು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಮತ್ತು ಈ ಫಾರ್ಮುಲಾ ಉಪಯೋಗಿಸಿ. ಸೊ ಈ ಫಾರ್ಮುಲಾ ಏನು, e to the power of n into b to the power of n is a to the power of ab whole to the power of n. ಸೊ ಇದು ಐಡೆಂಟಿಟಿಯಲ್ಲಿ ಹೇಳ್ಕೊಟ್ಟಿದ್ದೀನಿ. ಬೇಕು ಅಂತ ಹೇಳಿದ್ರೆ ಅಂದರೆ ನೋಡಲಿಲ್ಲ ಅಂತ ಹೇಳಿದ್ರೆ ನೋಡಲೇಬೇಕು, ಆಯಿತಾ. ಎಕ್ಸ್ಪೋನೆಂಟ್ಸ್ ಎಲ್ಲ ಉಪಯೋಗ ಬಂದೇ ಬರುತ್ತೆ. ಸೊ ಆ ಟಾಪಿಕ್ ಹೋಗಿ ನೋಡ್ಕೊಳ್ಳಿ. ಸೊ ಇಲ್ಲಿ ನಾವು ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಉಪಯೋಗಿಸ್ತೀವಿ ಅಂತ ಹೇಳಿದ್ದೀನಿ. ಅದಂತ ಹೇಳಿದ್ರೆ ಏನು, ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂತ ಹೇಳಿದ್ರೆ ದ ನಂಬರ್ which when multiplied with anything will give me back that. Example 2 into 1 will give me 2 ಅಲ್ವಾ. ಸೊ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂತ ಹೇಳಿದ್ರೆ 1 ಬೇಸಿಕಲಿ. ಅಡಿಟಿವ್ ಐಡೆಂಟಿಟಿ ಅಂದರೆ 0 ಬಿಕಾಸ್ 0 ಪ್ಲಸ್ ಎನಿಥಿಂಗ್ ಇಸ್ ದ ಸೇಮ್ ಥಿಂಗ್. ಸೊ ಇದು ಮ್ಯಾಥಮೆಟಿಕಲಿ ಹೆಸರು ಕೊಟ್ಟಿದ್ದಾರೆ, ಅದಕ್ಕೆ ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂತ ಹೇಳಿ. ಇದನ್ನ ಏನಕ್ಕೆ ಉಪಯೋಗಿಸ್ತೀವಿ, ಹೇಗೆ ಉಪಯೋಗಿಸ್ತೀವಿ? ಸಿ 1 ಬರೆದು 4/4 ಅಂತಲೂ ಬರಿಬೋದು ನಾನು. 2 to the power of 10 by 2 to the power of 10 ಅಂತಲೂ ಬರಿಬೋದು. 5 to the power of 6 by 5 to the power of 6 ಅಂತಲೂ ಬರಿಬೋದು. ಏನಕ್ಕೆ ಅಂತ ಹೇಳಿದ್ರೆ ಇವೆಲ್ಲ ಕ್ಯಾನ್ಸಲ್ ಆಗಿ 1 ಬರುತ್ತೆ. ಇದೆಯಲ್ಲ ಈ ಥರ ಮಾಡೋದು, ಅದು ನಮ್ಗೆ ತುಂಬ ಸಹಾಯ ಬರುತ್ತೆ ಮುಂದಕ್ಕೆ ಹೋಗ್ತಾ ಹೋಗ್ತಾ, ಆಯಿತಾ. ಈ ಪ್ರಶ್ನೆಯಲ್ಲೆಲ್ಲ ಉಪಯೋಗಿಸ್ತೀವಿ, ಇದು ನಿಮ್ಗೆ ಗೊತ್ತಿರಬೇಕು. ಇದನ್ನು ಕೂಡ ನಾನು ಬೇಸಿಕ್ಸಲ್ಲಿ ಇನ್ನೂ ಡೀಟೇಲಾಗಿ ಮಾಡಿದ್ದೀನಿ, ಒಂದಷ್ಟು ಪ್ರಶ್ನೆಯನ್ನು ಕೊಟ್ಟಿರ್ತೀನಿ. ಅದನ್ನು ಸ್ವಲ್ಪ ಮಾಡಿದ್ರೆ ನಿಮ್ಗೆ ಸಹಾಯ ಆಗುತ್ತೆ. ಡೈರೆಕ್ಟಾಗಿ ಇವೆಲ್ಲ ಮಾಡೋಕ್ಕೆ ಹೋಗ್ಬಿಡಿ, ಬೇಸಿಕ್ಸ್ ಇಂಪ್ರೂವ್ ಮಾಡ್ಕೊಂಡು ಮಾಡಿ. ಹಾಂ, ಈ ಥರ ಪ್ರಶ್ನೆ ನಾನು ಲಾಸ್ಟ್ ಸೆಕ್ಷನಲ್ಲಿ ಈಸಿ ಡಿವಿಷನ್ ಅಂತ ಹೇಳಿ ನೋಡಿಸ್ದೆ. ಬಟ್ ಇದೆಲ್ಲ ಈಸಿ ಡಿವಿಷನ್ ಅಲ್ಲ. ಇಲ್ಲೇನು ಉಪಯೋಗಿಸ್ಬೇಕು ಅಂತ ಹೇಳಿದ್ರೆ ಈ ಥರ ಒಂದು ಕಾನ್ಸೆಪ್ಟ್ ಉಪಯೋಗಿಸ್ಬೇಕು. ಹೇಗೆ, ಏನು ಕತೆ ಇಲ್ಲಿ? ಮೊದಲನೇದಾಗಿ 13 divided by 3125 is 5 to the power of 5 6 ಏನೋ ಬರುತ್ತೆ. ಅದನ್ನು ನನಗೆ ಇವಾಗ ಗೊತ್ತಿಲ್ಲ, ಏನು ಮಾಡ್ತೀನಿ, ಡಿವೈಡ್ ಮಾಡೋಕ್ಕೆ ಶುರು ಮಾಡ್ತೇನೆ. ಸೊ ಇದು 6 2 5 5 1 2 5 ಇದು 5 to the power of 3 ಅಂತ ಗೊತ್ತು. ಸೊ ದಿಸ್ ಇಸ್ 5 to the power of 5. ಸರಿನಾ? ಸೊ ಮುಂದಿನ ಸ್ಟೆಪ್ ಏನು, ಇದು ಟರ್ಮಿನೇಟಿಂಗ್. ಸರಿ, ಅದಾದಮೇಲೆ 13 divided by 5 to the power of 5 ನಾನು ಇಂಟು 1 ಅಂತ ಬರಿತೀನಿ. ಬಿಕಾಸ್ 1 is a ಮಲ್ಟಿಪ್ಲಿಕೇಟಿವ್ ಐಡೆಂಟಿಟಿ ಅಂತ ಹೇಳಿ ಅಲ್ವಾ. ಸೊ ಇವಾಗ ನಾನು ಇದನ್ನು 2 to the power of 5 ಮತ್ತು 2 to the power of 5 ಅಂತ ಬರಿತೀನಿ. ಏನಕ್ಕೆ ಅಂತ ಅರ್ಥ ಗೊತ್ತಿಲ್ಲ, ಒಂದು ನಿಮಿಷ. 2 to the power of 5 ಬಂದು 36, ಸರಿನಾ? ಮತ್ತು ಇಲ್ಲಿ ಸೇಮ್ ಪವರ್ ಇದೆ, ಹಾಗಾಗಿ ನಾನು ಇದನ್ನು 10 to the power of 5 ಅಂತ ಬರಿಬೋದು. ಹೇಗೆ? ಯೂಸಿಂಗ್ ದ ಐಡೆಂಟಿಟಿ e to the power of n into b to the power of n is equal to a into b whole to the power of n. ಸೊ ಇದನ್ನು ಮಲ್ಟಿಪ್ಲೈ ಮಾಡ್ತು ಅಂತ ಹೇಳಿದ್ರೆ ಎಷ್ಟು ಬರುತ್ತೆ? 13 36 13 72 ಅಲ್ವಾ? ಮತ್ತು 39 72 39 ಎಷ್ಟದು? 462 divided by 1 2 3 4 5 ಅಲ್ವಾ? 13 into 32. ಹೋಪ್ಫುಲಿ ಐ ಡಿಂಟ್ ಅಷ್ಟೊಂದು ಡಿಫ್ರೆನ್ಸ್ ಹೆಂಗೆ ಬಂತು? ಕರೆಕ್ಟು ಏನು ತಪ್ಪು ಮಾಡಿದೆ? 2 4 8 16 32 36 ಅಂತ ಬರ್ದಿಕ್ಕೇನೆ. 32 ಅಂತ ಹೇಳ್ತಾ ಇದ್ದೀನಿ, 36 ಬರೋದು, ಅದ್ರ ಜೊತೆ ಮಲ್ಟಿಪ್ಲೈ ಮಾಡ್ತಾ ಇದ್ದೀನಿ. ಹಾಂ, 13 1 13 32 26 3 ಕ್ಯಾರಿ 39 41. ಹಾಂ, ಸೊ 0.00416 25 ಸರಿ ಇದೆ. ಈ ಥರ ಮಾಡಬೇಕು. ಸೊ ಇಲ್ಲಿ ಏನು ಮಾಡಿದ್ವಿ ಅಂತ ಹೇಳಿದ್ರೆ, ಡಿನಾಮಿನೇಟರ್ನ ನಾವು ಟೆನ್ಸಲ್ಲಿ ಕನ್ವರ್ಟ್ ಮಾಡಿದ್ದೀವಿ. ಟೆನ್ಸಲ್ಲಿ ಕನ್ವರ್ಟ್ ಮಾಡ್ತು ಅಂತ ಹೇಳಿದ್ರೆ ಡಿವಿಷನ್ ಮಾಡೋದು ಈಸಿ ಆಗುತ್ತೆ. ಅವಾಗೇನಿದ್ರು ಮಲ್ಟಿಪ್ಲಿಕೇಶನ್ನು ಸ್ವಲ್ಪ ಕಷ್ಟ ಆಗುತ್ತೆ ಹೊರತು ಡಿವಿಷನ್ನು ಈಸಿ ಆಗುತ್ತೆ.
ಸರಿನಾ? ಇವಾಗ ತಪ್ಪು ಮಾಡಿಲ್ಲ ಅಂತ ಪಕ್ಕ ಇದ್ದೇನೆ, ಬಟ್ ಚೆಕ್ ಮಾಡೋಣ. ಮಲ್ಟಿಪ್ಲಿಕೇಶನ್ ಎಲ್ಲ ನೀವು ಮಾಡ್ಕೊಳ್ಳಿ ಕ್ಲೀನಾಗೆ, ನಾನು ಮಿಸ್ಟೇಕ್ ಮಾಡಿದ್ರು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಹಾಂ, ಈ ಪ್ರಶ್ನೆ ಪಾಸ್ ಮಾಡಿ ಟ್ರೈ ಮಾಡಿ. ಇಲ್ಲಿ 2 ಮತ್ತು 5 ಎರಡೂ ಇದೆ. ಹೇಗೆ ಮಾಡೋದು ಇದನ್ನು? 223 ಡಿವೈಡೆಡ್ ಬೈ, ಮೊದಲನೇದಾಗಿ ಇದು ಟರ್ಮಿನೇಟಿಂಗ್ ಅಂತ ಬರೆಯೋಣ. ಸೊ ದಿಸ್ ಇಸ್ ಟರ್ಮಿನೇಟಿಂಗ್ ಡೆಸಿಮಲ್ ಎಕ್ಸ್ಪಾನ್ಷನ್. ಮುಂದಿನ ಸ್ಟೆಪ್, ಇವಾಗ ನನಗೆ ಟೆನ್ಸ್ ಬೇಕು ಡಿನಾಮಿನೇಟರಲ್ಲಿ. ಸೊ ಇವಾಗ ಏನು ಮಾಡ್ಬೋದು ಅಂತ ಹೇಳಿ, ನಾನು 2 to the power of 3 into 5 ಸ್ಕ್ವೇರ್ ನಾನು 2 to the power of 2 into 2 into 5 to the power of 2 ಅಂತ ಎಕ್ಸ್ಪ್ಯಾಂಡ್ ಮಾಡ್ತೀನಿ. ಸರಿನಾ? ಹೀಗೆ e to the power of n into e to the power of m is equal to e to the power of n plus m ಅಂತ ಫಾರ್ಮ್ನ ಉಪಯೋಗಿಸಿ ಮಾಡಿರೋದು. ಮುಂದಿನ ಸ್ಟೆಪ್ಪು 23 ಡಿವೈಡೆಡ್ ಬೈ 2 to the power of 2 and 5 to the power of 2 ನಾನು 10 to the power of 2 into 2 ಅಂತ ಬರೀತೀನಿ. ಇವಾಗ ಈಸಿ ಆಯ್ತು ನೋಡಿ ಡಿವಿಷನ್ನು, ಅಲ್ವಾ? ಇಲ್ಲಿ ಯಾವ ಫಾರ್ಮ್ನ ಉಪಯೋಗಿಸಿದ್ರೆ ಸೇಮ್ ಪವರ್ ಇದ್ದು ಬೇಸ್ ಏನೇನು ಹಾಕ್ಕೊಂಡಿರಲಿ ಅದೆರಡು ಮಲ್ಟಿಪ್ಲೈ ಮಾಡಿ ಪವರ್ ಅದನ್ನೇ ಬರೀರಿ. ಸೊ ಅದನ್ನೇ ಮಾಡಿರೋದು ಇಲ್ಲಿ. ಹಾಂ, ಇವಾಗ ಡಿವಿಷನ್ ಸಿಂಪಲ್ಲು. ಇದು 11 5 0 ಅಲ್ವಾ? 5 0 ಇದು ಡಿವೈಡ್ ಮಾಡ್ತಂದರೆ 0.115 ಬರುತ್ತೆ.